ಬೀದರ್ ದರೋಡೆ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ಸಿಕ್ಕಿದೆ. TV5 ಬಿಚ್ಚಿಡ್ತಾ ಇದೆ ಸ್ಫೋಟಕ ಡಕಾಯಿತರ ಸ್ಫೋಟಕವಾದಂತಹ ದೃಶ್ಯ. ಬೀದರ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಇದು. ಡಕಾಯಿತರ ಸ್ಫೋಟಕವಾದಂತಹ ದೃಶ್ಯ ಲಭ್ಯ ಆಗಿದೆ. ಬೀದರ್ನಿಂದ ಖದೀಮರು ಓಡಿ ಹೋಗಿದ್ದು ನೇರವಾಗಿ ಹೈದರಾಬಾದ್ನಲ್ಲಿ ಇಬ್ಬರು ದರೋಡೆಕೋರರು ಓಡಾಡುವಂತಹ ದೃಶ್ಯಗಳು ಈಗ ನೋಡ್ತೀರಿ ಕೆಲವೇ ಕ್ಷಣಗಳಲ್ಲಿ. ಗುರುವಾರ ರಾತ್ರಿ ಸುಮಾರು 11 ಗಂಟೆಯಲ್ಲಿ ಇಬ್ಬರು ಡಕಾಯಿತರು ಓಡಿ ಹೋಗ್ತಾ ಇದ್ದಾರೆ. ಇಬ್ಬರು ಕೈಯಲ್ಲಿ ತಲಾ ಒಂದೊಂದು ಟ್ರಾಲಿ ಬ್ಯಾಗ್ ಹಿಡ್ಕೊಂಡಿರೋದು ಪತ್ತೆಯಾಗಿದೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಂತಹ ಮಾಹಿತಿ ಇದೆ. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಬಳಿ ಅಂಗಡಿಯಲ್ಲಿ ಬಟ್ಟೆ ಖರೀದಿ ಮಾಡಿದ್ದಾರೆ ಈ ಡಕಾಯಿತರು. ಬಳಿಕ ಬಟ್ಟೆ ಚೇಂಜ್ ಮಾಡಿ ರೈಲ್ವೆ ಸ್ಟೇಷನ್ ಹತ್ತ ಓಡಿ ಹೋಗಿದ್ದಾರೆ. ಕಳ್ಳರು ಓಡಿ ಹೋಗ್ತಿರುವಂತಹ ಸಿಸಿಟಿವಿ ದೃಶ್ಯದ ಮೇಲೆ ಪೊಲೀಸರು ತಮ್ಮ ಬೇಟೆ ಮುಂದುವರೆಸಿದ್ದಾರೆ. ಈಗ ಹೈದರಾಬಾದ್ನಲ್ಲಿರುವಂತಹ ಅನುಮಾನಗಳಿದ್ದಾವೆ. ಬೀದರ್ನಿಂದ ನೇರವಾಗಿ ಹೈದರಾಬಾದ್ಗೆ ದರೋಡೆಕೋರರು ಹೋಗಿದ್ದಾರೆ. ಅದು ಬೈಕ್ನಲ್ಲಿ ಹೋಗಿರುವಂಥ ಶಂಕೆ ವ್ಯಕ್ತವಾಗ್ತದೆ. ಅಲ್ಲಿಂದ ಛತ್ತೀಸ್ಗಢಕ್ಕೆ ಹೋಗುವುದಕ್ಕೆ ಬಸ್ಸನ್ನು ಬುಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಅಟ್ಯಾಕ್ ಮಾಡಿದ್ರು. ಆ ಟೈಮ್ನಲ್ಲಿ ಇವರು ಆ ಕಡೆ ಈ ಕಡೆ ದಿಕ್ಕಾಪಾಲಾಗಿದ್ದು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ನಿಮಗೆ 1 ಮತ್ತು 2 ಕಾಣಿಸ್ತಾ ಇದೆ ಸಂಖ್ಯೆ. ಅಲ್ಲಿ ಇಬ್ಬರ ಹತ್ರ ಕೂಡ ನೋಡಿ ಓಡಿ ಹೋಗ್ತಾ ಇದ್ದಾರೆ. ನೋಡಿ ಟ್ರಾಲಿ ಬ್ಯಾಗ್ ಇದೆ, ಓಡಿ ಹೋಗ್ತಾ ಇದ್ದಾರೆ. ಮೊದಲನೇ ಆರೋಪಿ ನೋಡ್ತಾ ಇದ್ದೀವಿ ಇಲ್ಲಿ, ನಂಬರ್ 1 ನೋಡಿ ಹೋದ. ಎರಡನೇದನ್ನು ಕೂಡ ಹಿಂದೆ ಹೋಗ್ತಾ ಇದ್ದಾನೆ. ಕೈಯಲ್ಲಿ ಭಾರವಾದಂತಹ ಟ್ರಾಲಿ ಬ್ಯಾಗ್ ಇದೆ. 93 ಲಕ್ಷ ರೂಪಾಯಿ ಹಣ ಇದೆ. ನೋಡಿ ಇಬ್ಬರು ಏನೋ ದರೋಡೆ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಅನ್ನೋ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಇವರು. ಗುರುವಾರ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ ಓಡಿ ಹೋಗ್ತಿರುವಂತಹ ದೃಶ್ಯ ಇದು. ಕೈಯಲ್ಲಿ ಇಬ್ಬರ ಕೈಯಲ್ಲಿ ಟ್ರಾಲಿ ಬ್ಯಾಗ್ ಇದ್ದಾವೆ. 11 ಗಂಟೆ ಸುಮಾರಿಗೆ ಅವರು ಓಡಿ ಹೋಗ್ತಿರುವಂತಹ ದೃಶ್ಯ ಪತ್ತೆಯಾಗಿದೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿರ್ತಾರೆ. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಬಳಿ ಅಂಗಡಿಲಿ ಬಟ್ಟೆ ಖರೀದಿ ಮಾಡಿದ್ರು. ನೋಡಿ ಅಲ್ಲಿ ಬಟ್ಟೆ ಎಲ್ಲ ಚೇಂಜ್ ಆಗಿದೆ. ಬೀದರ್ನಲ್ಲಿದ್ದಂಥ ಬಟ್ಟೆ ಬೇರೆ, ಅಲ್ಲಿ ಹೈದರಾಬಾದ್ಗೆ ಹೋಗಿ ಸಿಕಂದ್ರಾಬಾದ್ ಸ್ಟೇಷನ್ ಹತ್ರ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೇ ಬಟ್ಟೆ ಅಂಗಡಿ ಹೋಗಿ ಅಲ್ಲಿ ಖರೀದಿ ಮಾಡಿದ್ದಾರೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತು ರೈಲ್ವೆ ಸ್ಟೇಷನ್ ಅಂತ ಓಡಿ ಹೋಗಿದ್ದಾರೆ. ಇದು ರೈಲ್ವೆ ಸ್ಟೇಷನ್ ಕಡೆ ಓಡಿ ಹೋಗ್ತಿರುವಂತಹ ದೃಶ್ಯಾವಳಿಗಳು. ವಾಹನಗಳು ಅಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ, ನೋಡ್ತಾ ಇದ್ದೀವಿ. ಅಲ್ಲಿ ಮಾರ್ಕೆಟ್ ಕೂಡ ಇದೆ. ಇಬ್ಬರು ಕೂಡ ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋಗ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಬೀದರ್ ಪೊಲೀಸರು ಹೈದರಾಬಾದಿಗೆ ಎಂಟ್ರಿ ಕೊಟ್ಟಿದ್ದರು ಆ ಟೈಮ್ನಲ್ಲಿ. ಈಗಾಗಲೇ ಅಲ್ಲೂ ಕೂಡ ನಿರಂತರ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಖರ್ಚಿಫ್ಗೆಲ್ಲ ಕಟ್ಕೊಂಡಿದ್ದಾರೆ, ಮುಖಕ್ಕೆಲ್ಲ ಬಟ್ಟೆಗಳನ್ನ ಚೇಂಜ್ ಮಾಡಿದ್ದಾರೆ. ಕೈಯಲ್ಲಿ ಟ್ರಾಲಿ ಬ್ಯಾಗ್ ಇರೋದನ್ನು ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಟ್ರೈನಲ್ಲಿ ಹೋಗಿರುವಂತಹ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ಅವರು ಅಲ್ಲೇನೋ ನಮ್ಮ ಬೀದರ್ ಪೊಲೀಸರು ಆ ಬಸ್ ಏಜೆನ್ಸಿ ಏನಿತ್ತು ಟ್ರಾವೆಲ್ಸ್ದು, ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅವರು ಕೂಡ ವಾಪಸ್ ಅಟ್ಯಾಕ್ ಮಾಡ್ತಾರೆ, ಆವಾಗ ತಪ್ಪಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತು ಬೇರೆ ಬೇರೆ ಕಡೆ ಪ್ಲೇಸನ್ನು ಚೇಂಜ್ ಮಾಡಿ ಬಟ್ಟೆ ಚೇಂಜ್ ಮಾಡಿಕೊಂಡು ಈಗ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಮತ್ತು ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿಂದ ರೈಲ್ವೆ ಮೂಲಕ ಉತ್ತರ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿರುವಂತಹ ಸಾಧ್ಯತೆಗಳಿದ್ದಾವೆ, ಅನುಮಾನಗಳಿದ್ದಾವೆ. ಹೈದರಾಬಾದ್ ಪೊಲೀಸರು ಕೂಡ ಈಗ ಈ ತನಿಖೆಗೆ ಕೈ ಜೋಡಿಸಿದ್ದಾರೆ. ಎಲ್ಲ ಕಡೆ ಹುಡುಕಾಟ ನಡೀತಾ ಇದೆ. ಇಬ್ಬರು ದರೋಡೆಕೋರರು ಓಡಿ ಹೋಗ್ತಿರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು ನಿಮ್ಮ TV5ನಲ್ಲಿ. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಬಳಿ ಅಂಗಡಿಲಿ ಬಟ್ಟೆ ಖರೀದಿ ಮಾಡಿ ಅಲ್ಲಿ ಚೇಂಜ್ ಮಾಡಿಕೊಂಡು ವೇಷವನ್ನು ಬದಲು ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿರುವಂಥ ಸ್ವಲ್ಪ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ. ನೋಡಿ ಭಾರವಾಗಿದೆ ಆ ಟ್ರಾಲಿ ಬ್ಯಾಗ್ಗಳು, ಎತ್ತಕ್ಕಾಗ್ತಿಲ್ಲ, ಎತ್ಕೊಂಡು ಓಡೋಕ್ಕಾಗ್ತಿಲ್ಲ ಅವ್ರಿಗೆ. ಬೀದರ್ನಲ್ಲೂ ಕೂಡ ಅಷ್ಟೇ, ಪರದಾಡಿಬಿಟ್ರು ಆ ಬಾಕ್ಸನ್ನು ಎತ್ಕೊಂಡು ಹೋಗಲಿಕ್ಕೆ ಬೈಕ್ನಲ್ಲಿ ಹಾಕ್ಕೊಂಡು.